ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗೆ ವಾಕ್ಯವನ್ನು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಇಲ್ಲಿ ಮತ್ತೊಮ್ಮೆ ನಾವು ವಾಕ್ಯವನ್ನು ನೋಡುವಾಗೆ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಯಾರಿಗಂತೆ? ಒಬ್ಬರಿಗೊಬ್ಬರು ಏನಾಗಿರ್ಬೇಕಂತೆ? ಉಪಕಾರಿಗಳಾಗಿರ್ಬೇಕಂತೆ, ಕರುಣೆ ಉಳ್ಳವರಾಗಿರ್ಬೇಕಂತೆ, ಕ್ಷಮಿಸುವವರಾಗಿ ಇರಬೇಕಂತೆ. ಈ 3 ಗುಣಗಳು ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಅವಶ್ಯವಾಗಿ ಇರಬೇಕು. ನೀವು ಒಬ್ಬರಿಗೊಬ್ಬರು ಕರುಣೆ ತೋರಿಸುವವರಾಗಿರಬೇಕು, ಒಬ್ಬರಿಗೊಬ್ಬರು ಉಪಕಾರ ಮಾಡೋರಾಗಿರಬೇಕು, ಕ್ಷಮಿಸುವವರಾಗಿರಬೇಕು. ಇಲ್ಲಿ ನಮ್ಮ ಜೀವಿತವನ್ನು ನಾವು ಗಮನಿಸಿ ನೋಡಿಕೊಳ್ಳುವಾಗ ನಾವು ಅನೇಕರಿಗೆ ಉಪಕಾರಗಳನ್ನು ಮಾಡ್ತೇವೆ, ಅನೇಕರಿಗೆ ಕರುಣೆಯನ್ನು ತೋರಿಸ್ತೇವೆ. ಆದರೆ ಕ್ಷಮಿಸುವ ವಿಚಾರ ಬಂದಾಗ ಕ್ಷಮಿಸ್ತೇವಾ? ಹಲ್ಲೆಲೂಯಾ. ಈ ದಿನ ದೇವರು ಮಾತನಾಡ್ತಾ ಇದ್ದಾರೆ, ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಹೌದು, ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ ಇರಿ, ಕರುಣೆ ತೋರಿಸುವವರಾಗಿ, ಕ್ಷಮಿಸುವವರಾಗಿರಿ ಅಂತ. ಹೌದು, ನಾನು ಉಪಕಾರ ಮಾಡ್ತಾ ಇದ್ದೇನೆ, ಇನ್ನು ಮುಂದೇನು ಮಾಡ್ತೇನೆ. ಅವಾಗಿಂದ ಕರುಣೆ ತೋರಿಸ್ತಾ ಇದ್ದೇನೆ, ಈಗಲೂ ಕರುಣೆ ತೋರಿಸ್ತೇನೆ, ಮುಂದೇನು ಕರುಣೆ ತೋರಿಸ್ತೇನೆ. ಆದರೆ ಕ್ಷಮಾಪಣೆ ಅಂತ ಬಂದ ತಕ್ಷಣ ನಮಗೇನು? ಕೋಪ. ಯಾಕೆ ನಾನು ಕ್ಷಮಿಸಬೇಕು? ಅವನು ನನಗೆ ಎಂಥ ದ್ರೋಹ ಮಾಡಿದ್ದಾನೆ, ಅವಳು ನನಗೆ ಎಂಥ ದ್ರೋಹ ಮಾಡಿದ್ದಾಳೆ, ಎಷ್ಟು ಅವಮಾನಿಸಿದ್ದಾರೆ, ಅಂಥ ಅವಮಾನ ಮಾಡಿರೋಂಥವ್ರಿಗೆ, ಅಂತಂತ ಮಾತಾಡಿಂಥವ್ರಿಗೆ ನಾನು ಯಾಕೆ ಕ್ಷಮಿಸಬೇಕು? ಹಲ್ಲೆಲೂಯಾ. ಹೌದಾ? ವಾಕ್ಯವನ್ನು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಎಫೆಸ ಬರೆದ ಪತ್ರಿಕೆಯಲ್ಲಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ, ಕರುಣೆ ಉಳ್ಳವರಾಗಿ, ಕ್ಷಮಿಸುವವರಾಗಿರಿ ಅಂತ. ಕೊಲೊಸ್ಸೆಯವರಿಗೆ ಪೌಲನ ಪತ್ರಿಕೆಯನ್ನು ಬರೆಯುವಾಗ ಹೇಳ್ತಾ ಇದ್ದಾನೆ, ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಕ್ಷಮಿಸಿರಿ ಅಂತ ವಾಕ್ಯ ಹೇಳ್ತದೆ. ಹಾಗಾದರೆ ವಾಕ್ಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬನು ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ಆ ತಪ್ಪನ್ನು ಮುಚ್ಚಿಟ್ಟು ನೀವು ಅವ್ರನ್ನ ಕ್ಷಮಿಸಿ ಅವರೊಟ್ಟಿಗೆ ಆ ತಪ್ಪಿನಲ್ಲಿ ಜೋಡಾಗಿ ಅಂತ ಹೇಳ್ತಾ ಇಲ್ಲ. ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ನೀವೇನು ಮಾಡಿ, ಅವರನ್ನು ಸಹಿಸಿಕೊಂಡು ಕ್ಷಮಿಸಿರಿ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಸಹೋದರನು ತಪ್ಪು ಮಾಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾದರೆ ನೀನೇನು ಮಾಡೋವನನ್ನು ಎಚ್ಚರಿಸು. ಏನು ಮಾಡಬೇಕಂತೆ? ಎಚ್ಚರಿಸು. ಈಗ ತಪ್ಪು ಮಾಡಿದ ತಕ್ಷಣ ನಾವೇನು ಹೇಳ್ತೀವಿ? ನಾನು ಅದನ್ನು ಭಾಳ ಚೆನ್ನಾಗಿ ಮಾಡ್ತೇನೆ. ಯೋಸೆಫ್ ಅಂತಾರ. ಯೋಸೆಫ್ ಏನು ಮಾಡ್ತಾ ಇದ್ದ? ಅವ್ರ ಅಣ್ಣದಿರು ಏನು ಮಾಡಿದ್ರು ತಗೊಂಡೋಗಿ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದ. ನಾನು ನಮ್ಮ ಮನೇಲಿ ಯಾರು ಏನು ಮಾಡಿದ್ರು ಅಮ್ಮನ ಹತ್ರ ತಗೊಂಡೋಗಿ ಹೇಳ್ಬಿಡು, ಈ ಥರ ಮಾಡ್ದೆ ಅಂತ. ಅದಕ್ಕೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ರೂ ನೀವೇನು ಮಾಡಬೇಕಂತೆ? ಸಹಿಸಿಕೊಂಡು ಕ್ಷಮಿಸಬೇಕಂತೆ. ಹೇಗೆ ಕ್ಷಮಿಸಬೇಕಂತೆ? ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ಅಲ್ವಾ? ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಹಲ್ಲೆಲೂಯಾ. ದೇವರಿಗೆ ನಿಮ್ಮ ಪಾಪಗಳನ್ನು ಎತ್ತಾಡಲಿಕ್ಕೆ, ನೀವು ಮಾಡಿರುವಂಥ ದ್ರೋಹಗಳನ್ನು ಎತ್ತಾಡಲಿಕ್ಕೆ ಅಧಿಕಾರ ಇಲ್ವಾ? ಗೊತ್ತಿಲ್ವಾ? ಯಾವತ್ತಾದರೂ ಪ್ರಾರ್ಥನೆ ಮಾಡುವಾಗ ನೀವು ಮಾಡಿದಂಥ ಅಪರಾಧಗಳಿಗೆ, ನೀವು ಮಾಡಿದಂಥ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡ ಮೇಲೆ ತಿರುಗಿ ಪ್ರಾರ್ಥನೆ ಮಾಡುವಾಗ, ಆ ದಿನ ನೀನು ಅಂಥ ತಪ್ಪು ಮಾಡಿದೆ, ಆ ದಿನ ನೀನು ನನಗೆ ವಿರುದ್ಧವಾಗಿ ಹೀಗೆ ಗುಣಗುಟ್ಟೆ, ಆ ದಿನ ನೀನು ನನಗೆ ವಿರುದ್ಧವಾಗಿ ಈ ರೀತಿಯೆಲ್ಲ ದ್ರೋಹ ಮಾಡಿದೆ ಅಂತ ದೇವರು ಯಾವತ್ತಾದರೂ ಹೇಳಿದಾರಾ? ಹಲ್ಲೆಲೂಯಾ. ಯಾಕೆ? ದೇವರು ಏನು ಮಾಡಿದ್ದಾರೆ? ನಿಮ್ಮನ್ನು ಕ್ಷಮಿಸಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ನೀವು ತಪ್ಪು ಹೊರಿಸದೆ ಸಹಿಸಿಕೊಂಡು ಕ್ಷಮಿಸಿರಿ. ಇಲ್ಲಿ ಮತ್ತೆ ವಾಕ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು.
ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಹೊರಿಸದೆ ಸಹಿಸಿಕೊಂಡು ಕ್ಷಮಿಸಿರಿ ಅಂದರೆ ಅವರು ಅದೇ ರೀತಿಯಲ್ಲಿ ತಪ್ಪು ಮಾಡೋದಕ್ಕೆ ನೀವು ಬಿಟ್ಟು ಬಿಡಬಾರ್ದು, ಅಥವಾ ಅವರ ತಪ್ಪನ್ನು ಯಾರಿಗೂ ತಿಳಿಯದ ರೀತಿಯಲ್ಲಿ ನೀವು ಆ ತಪ್ಪನ್ನು ಮುಚ್ಚಿಡುವುದಕ್ಕೆ ಪ್ರಯತ್ನ ಪಡಬಾರ್ದು. ಆ ತಪ್ಪನ್ನು ಅವರು ಸರಿತಿದ್ದುಕೊಳ್ಳುವ ಹಾಗೆ ನೀವೇನು ಮಾಡಬೇಕು, ಅವರನ್ನು ಎಚ್ಚರಿಸಬೇಕು. ಅಥವಾ ಅವರನ್ನು ಯಾರು ಎಚ್ಚರಿಸಲಿಕ್ಕೆ ಶಕ್ತರಾಗಿದ್ದಾರೋ, ಅವರನ್ನು ಯಾರು ಬದಲಾಯಿಸಲಿಕ್ಕೆ ಮಾತನಾಡಲಿಕ್ಕೆ ಅಧಿಕಾರವುಳ್ಳವರಾಗಿದ್ದಾರೋ ಅವರಿಗೆ ಆ ವಿಷಯವನ್ನು ತಿಳಿಸಬೇಕು. ಬೆರೆದ ಜನರಲ್ಲಿ ಗುಂಪು ಕೂಡಿಸಿ ಅವರನ್ನು ಅವಮಾನಿಸಿ, ಅವರನ್ನು ನಿಂದಿಸಿ, ಅವರನ್ನು ಹಿಂಸೆಪಡಿಸುವಂಥ ಕಾರ್ಯಗಳು ನಡೆಯದ ಹಾಗೆ ನೀವೇನು ಮಾಡಿರಿ, ಸಹಿಸಿಕೊಂಡು ಕ್ಷಮಿಸಿರಿ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಅರ್ಥ ಆಗ್ತಾ ಇದೆ ಏನೋ ವಾಕ್ಯ ಹೇಳ್ತಾ ಇದೆ ಅಂತ? ಹಲ್ಲೆಲೂಯಾ. ಮತ್ತೆ ವಾಕ್ಯವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಯಾಕೆ ನಾನು ಕ್ಷಮಿಸಬೇಕು, ಯಾಕೆ ನೀವು ಕ್ಷಮಿಸಬೇಕು ಅಂದರೆ, ಪರಲೋಕದಲ್ಲಿರುವ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸಬೇಕಾದ್ರೆ ಮೊದಲು ನೀವೇನು ಮಾಡಬೇಕು, ನಿಮಗೆ ತಪ್ಪು ಮಾಡಿದವನ್ನ ಕ್ಷಮಿಸಬೇಕು. ಅವನು ನಿಮಗೆ ವಿರುದ್ಧವಾಗಿ ಎಂಥ ದ್ರೋಹ ಮಾಡಿರಲಿ, ಕ್ಷಮಿಸಬೇಕಾದದ್ದು ನಿಮ್ಮ ಕರ್ತವ್ಯ. ತಂದೆಯಿಂದ ನೀವು ಕ್ಷಮಾಪಣೆಯನ್ನು ಹೊಂದಬೇಕಾದ್ರೆ ಮೊದಲು ನೀವೇನು ಮಾಡಬೇಕು, ಕ್ಷಮಿಸಬೇಕು. ಅದಕ್ಕೆ ದೇವ್ರ ವಾಕ್ಯ ಏನಂತ ಹೇಳ್ತಾ ಇದೆ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಹಾಗಾದರೆ ನೀವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾರ ಮೇಲಾದರೂ ನಿಮಗೆ ಕೋಪ ಇದೆಯಾ, ಯಾರ ಮೇಲಾದರೂ ನಿಮಗೆ ಹೊಟ್ಟೆ ಕಿಚ್ಚಿದೆಯಾ, ಯಾರ ಮೇಲಾದರೂ ನಿಮಗೆ ದ್ವೇಷ ಇದೆಯಾ, ಯಾರ ಮೇಲಾದರೂ ನಿಮಗೆ ಮನಸ್ತಾಪ ಇದೆಯಾ, ನೀವೇನು ಮಾಡಬೇಕಂತೆ, ಪ್ರಾರ್ಥನೆಗೆ ನಿಂತಾಗೆಲ್ಲ ಪರೀಕ್ಷೆ ಮಾಡ್ಕೊಂಡು ಅದನ್ನು ಅವರಿಗೆ ಕ್ಷಮಿಸಬೇಕಂತೆ. ಹಲ್ಲೆಲೂಯಾ. ಅದನ್ನು ಅವರಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ತಂದೆ ನಿಮ್ಮನ್ನು ಕ್ಷಮಿಸುವನು. ಮತ್ತೆ ಮತ್ತಾಯನ ಸುವಾರ್ತೆ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14ರಿಂದ ಕೆಲವು ವಚನ ನೋಡೋಣ. ಏನಂತೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರಂತೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಅಂತ. ಈಗ ನೀವು ಬಹಳ ಒಳ್ಳೆಯವರಾಗಿರ್ಬೋದು, ನಿಮ್ಗಾಗದೇ ಇರೋಂಥವ್ರು, ಅಥವಾ ನಿಮ್ಮ ಸ್ವಂತದವರು, ಅಥವಾ ನೀವು ಬಹಳ ಪ್ರೀತಿ ಮಾಡೋಂಥವ್ರು ನಿಮಗೆ ವಿರುದ್ಧವಾಗಿ ತಪ್ಪನ್ನು ಮಾಡ್ತಾನೆ ಇರ್ಬೋದು, ದ್ರೋಹ ಮಾಡ್ತಾನೆ ಇರ್ಬೋದು, ಮನಸ್ತಾಪ ಇಟ್ಕೊಂಡು ದ್ವೇಷ ಮಾಡ್ತಾನೆ ಇರ್ಬೋದು. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ನಾನು ಒಳ್ಳೆಯವನಾಗಿದ್ದೇನೆ, ನಾನೇನು ತಪ್ಪು ಮಾಡಿಲ್ಲ, ಅವರೇ ನನಗೆ ವಿರುದ್ಧವಾಗಿ ತಪ್ಪು ಮಾಡಿರೋದು, ನಾನು ಎಷ್ಟು ಪ್ರೀತಿ ತೋರಿಸಿದ್ದೀನಿ ಅಷ್ಟು ಪ್ರೀತಿ ತೋರಿಸಿದ್ರು ಅವ್ರು ನನಗೆ ವಿರುದ್ಧವಾಗಿ ದ್ರೋಹನೇ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಕ್ಷಮಿಸಿಲ್ಲ ಅಂತ ಅಂದರೆ ಪರಲೋಕದಲ್ಲಿರುವ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸಲ್ಲ. ಹಲ್ಲೆಲೂಯಾ. ಹಾಗಾದರೆ ನೀವು ದೇವರ ಮುಂದೆ ಕ್ಷಮಾಪಣೆ ಉಳ್ಳವರಾಗಿ ಕಂಡು ಬರಬೇಕಂತ ಅಂದರೆ ಮೊದಲು ನಿಮಗೆ ಯಾರು ತಪ್ಪನ್ನು ಮಾಡಿದ್ದಾರೋ, ಯಾರ ವಿಷಯದಲ್ಲಿ ನಿಮಗೆ ಕೋಪ ಇದೆ, ಯಾರ ವಿಷಯದಲ್ಲಿ ನಿಮಗೆ ದ್ವೇಷ ಇದೆ, ಹೊಟ್ಟೆ ಕಿಚ್ಚಿದೆ, ಮನಸ್ತಾಪ ಇದೆ, ಅದನ್ನು ಅವರಿಗೆ ಕ್ಷಮಿಸಬೇಕು. ಏನು ಮಾಡಬೇಕು? ಕ್ಷಮಿಸಬೇಕು. ದೇವರ ವಾಕ್ಯ ತುಂಬ ಸಿಂಪಲ್ ಆಗಿ ಹೇಳ್ತಾ ಇದೆ, ದೇವರಿಂದ ನಿಮಗೆ ಕ್ಷಮಾಪಣೆ ಬೇಕಾದರೆ ಮೊದಲು ನೀವೇನು ಮಾಡಿ? ಕ್ಷಮಾಪಣೆ ಕೇಳಿ, ನೀವು ಕ್ಷಮಿಸಿ. ಹಲ್ಲೆಲೂಯಾ. ಹಾಗಾದರೆ ಎಷ್ಟು ಬಾರಿ ನಾನು ಅವರನ್ನು ಕ್ಷಮಿಸಬೇಕು? ಎಷ್ಟು ಬಾರಿ? 7 ಬಾರಿನಾ? 70 ಬಾರಿ. ಹಲ್ಲೆಲೂಯಾ. 70 ಬಾರಿ ಕ್ಷಮಿಸ್ತಾ ಇದ್ದೀರಾ? ವಾಕ್ಯವನ್ನು ನೋಡೋಣ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21ರಿಂದ 22. ಈಗ ಅವನು ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾನೆ, ಯೇಸಪ್ಪ, ನನ್ನ ಸಹೋದರ ನನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದಾನೆ, ಎಷ್ಟು ಸಾರಿ ಅಂತ ನಾನು ಅವನ್ನ ಕ್ಷಮಿಸಬೇಕು? 7 ಸಾರಿ ಕ್ಷಮಿಸ್ಬೇಕಾ?
7 ಸಾರಿ ಅಂದರೆ 7 ಸಾರಿ ನಾನು ಕ್ಷಮಿಸಿದ್ದೀನಿ, ಅವನಿಗೆ ಇನ್ನೂ ಹೆಚ್ಚಿನ ಪಾಪವನ್ನು ಅವನು ನನಗೆ ವಿರುದ್ಧವಾಗಿ ಮಾಡಿದ್ದಾನೆ, ಹೇಗೆ ನಾನು ಅವನನ್ನು ಕ್ಷಮಿಸಲಿ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 7 ಅಲ್ಲ 77 ಬಾರಿ. 77 ಬಾರಿ ಅಂದರೆ ಅದು ನಿಜವಾಗಿ 77 ಬಾರಿ ಅಲ್ಲ. ಇಂಗ್ಲೀಷ್ ಬೈಬಲಲ್ಲಿ ಒರಿಜಿನಲ್ ಟ್ರಾನ್ಸ್ಲೇಷನ್ ಹೇಗೆ ಇದೆ ಅಂತ ಅಂದರೆ 70 times 7 ಅಂತ. ಅಂದರೆ ನಾನು ನಿಮ್ಮನ್ನು ಪರಿಪೂರ್ಣವಾಗಿ ಕ್ಷಮಿಸುವಾಗೆ ನೀವು ಪರಿಪೂರ್ಣವಾಗಿ ಕ್ಷಮಿಸಬೇಕು. ಹಲ್ಲೆಲೂಯ. ಹಾಗಾದರೆ ಯೇಸು ಸ್ವಾಮಿ ನಿಮ್ಮನ್ನು ಹೇಗೆ ಕ್ಷಮಿಸಿದ್ದಾರೆ? ವಾಕ್ಯ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ನಿಮ್ಮನ್ನು ಕ್ಷಮಿಸಿದ್ದಾರೆ. ಹೇಗೆ ಕ್ಷಮಿಸಿದ್ದಾರೆ ಅಂದರೆ, ಇನ್ನೆಂದಿಗೂ ನೀವು ಮಾಡಿದಂಥ ಪಾಪವನ್ನು ಆತನು ತನ್ನ ನೆನಪಿಗೆ ತಂದುಕೊಳ್ಳೋದಿಲ್ಲವಂತೆ. ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಕ್ಷಮಿಸಿದ್ದಾನೆ. ಅದಕ್ಕೆ ಕೀರ್ತನೆ 103ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ದೇವರು ನಿಮ್ಮನ್ನು ಹೇಗೆ ಕ್ಷಮಿಸಿದ್ದಾರೆ? ನಿಮ್ಮ ತಪ್ಪುಗಳು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಿಮ್ಮ ತಪ್ಪುಗಳನ್ನು ಆತನು ತಳ್ಳಿ ಹಾಕಿದ್ದಾನೆ. ನಿಮ್ಮ ತಪ್ಪುಗಳನ್ನು ನೆನಪಿಗೆ ತೆಗೆದುಕೊಳ್ಳದ ಹಾಗೆ ದೇವರು ನಿಮ್ಮನ್ನು ಕ್ಷಮಿಸಿದ್ದಾನೆ. ಈಗ ದೇವರ ವಾಕ್ಯ ಹೇಳ್ತಾ ಇದೆ, ಕರ್ತನು ನಿಮಗೆ ಕ್ಷಮಿಸಿದಂತೆ ನೀವೇನು ಮಾಡ್ರಿ? ಕ್ಷಮಿಸಿರಿ. ಕರ್ತನು ನಿಮಗೆ ಕ್ಷಮಿಸಿದಾಗೆ ನೀವು ಕ್ಷಮಿಸಿರಿ. ಹಾಗಾದರೆ ಯೇಸು ಸ್ವಾಮಿ ಹೇಗೆ ನೀವು ಮಾಡಿದ ತಪ್ಪುಗಳನ್ನು ಎಂದಿಗೂ ನೆನಪಿಗೆ ತೆಗೆದುಕೊಳ್ಳದ ಹಾಗೆ ಕ್ಷಮಿಸಿದ್ದಾರೋ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರಕ್ಕೆ ನಿಮ್ಮ ತಪ್ಪುಗಳನ್ನು ತಳ್ಳಿ ಹಾಕಿದ್ದಾರೋ, ನೀವು ಇತರರನ್ನು ಕ್ಷಮಿಸುವಾಗ ಅದೇ ರೀತಿಯಾಗಿ ಕ್ಷಮಿಸಬೇಕು. ಅವರ ತಪ್ಪುಗಳನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳದ ಹಾಗೆ ಅವರನ್ನು ಕ್ಷಮಿಸಬೇಕು. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರವಾಗಿ ಅವರ ತಪ್ಪುಗಳನ್ನು ನೀವು ಮರೆತು ಬಿಡಬೇಕು. ಅವರು ನಿಮ್ಮ ಮೇಲೆ ಹಾಗೆ ದ್ವೇಷ ಉಳ್ಳವರಾಗಿರಲಿ, ಅವರು ನಿಮ್ಮ ಮೇಲೆ ಅದೇ ಮನಸ್ತಾಪ ಉಳ್ಳವರಾಗಿರಲಿ, ನೀವು ನೋಡಿದಾಗೆಲ್ಲ ಅವರು ನಿಮ್ಮನ್ನು ಬೈತಾನೆ ಇರಲಿ, ನೀವು ನೋಡಿದಾಗೆಲ್ಲ ನಿಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಸುದ್ದಿಗಳನ್ನು ಹಬ್ಬಿಸ್ತಾ ಇರಲಿ, ಆದರೆ ನಿಮ್ಮ ಮನಸ್ಸು ದೇವರ ಮುಂದೆ ಯಥಾರ್ಥವಾಗಿರುವಾಗೆ, ನೀವು ದೇವರ ಮಕ್ಕಳೆನ್ನಿಸಿಕೊಳ್ಳುವಾಗೆ ನೀವೇನು ಮಾಡಬೇಕು? ಕ್ರಿಸ್ತನು ನಿಮಗೆ ಕ್ಷಮಿಸಿದ ಪ್ರಕಾರ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ನೀವು ಜನರನ್ನು ಕ್ಷಮಿಸಬೇಕು. ಹಲ್ಲೆಲೂಯ. ನಾನು ಹರ್ಷ ಕ್ಷಮಾಪಣೆ ವಿಷಯದಲ್ಲಿ ಮಾತಾಡ್ತಾ ಇರುವಾಗ ಹರ್ಷ ಹೇಳ್ದ, ಕ್ಷಮಿಸಬೇಕಾದ್ರೆ ಮೊದಲು ಅವ್ರೇನು ಮಾಡಬೇಕು? ಬಂದು ನಮ್ಮ ಹತ್ರ ಕ್ಷಮಾಪಣೆಯನ್ನು ಕೇಳಬೇಕು. ನಾನು ಈ ಥರ ತಪ್ಪು ಮಾಡಿದೆ, ಹಿಂಗೆ ನಮ್ಮಿಂದ ನಿಂಗೆ ಈ ಥರ ಬೇಜಾರಾಗಿದೆ, ಅದಕ್ಕೆ ಕ್ಷಮಿಸು ಅಂತ ಕೇಳಿದ್ರೆ ಆಗ ಕ್ಷಮಿಸ್ಬೋದು. ಕ್ಷಮಾಪಣೆನೇ ಕೇಳಿಲ್ಲ ಅಂತ ಅಂದರೆ ಹೇಗೆ ಕ್ಷಮಿಸೋದು? ಹಲ್ಲೆಲೂಯ. ಅದಕ್ಕೆ ನಾನು ಹೇಳೋದೇನಂತ ಅಂದರೆ, ನೀವೆಲ್ಲ ತಪ್ಪು ಮಾಡಿದಾಗ, ನೀವೆಲ್ಲ ಪಾಪಿಗಳಾಗಿ ಕಂಡು ಬಂದಾಗ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವಾಗ, ದೇವರು ಮೊದಲು ನಿಮ್ಮನ್ನು ಕ್ಷಮಿಸಿ ನಿಮ್ಮ ಹತ್ರ ಬಂದ್ರ, ಅಥವಾ ದೇವರೇ ನಾನು ಮಾಡಿ ತಪ್ಪಾಯಿತು ಸ್ವಾಮಿ, ನಾನು ನಿನ್ನ ವಿರುದ್ಧವಾಗಿ ಗುಣಗುಟ್ಟೆ, ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದೆ, ನನ್ನ ವಿರುದ್ಧವಾಗಿ ಇಲ್ಲದೇ ಇರೋ ಕಾರ್ಯಗಳನ್ನೆಲ್ಲ ಹೇಳಿದೆ, ಸಭೆಯಲ್ಲಿ ಇಂತಿಂಥ ಕಾರ್ಯ ಮಾಡಿದೆ, ದಯವಿಟ್ಟು ನನ್ನ ಪಾಪಗಳನ್ನೆಲ್ಲ ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಈಗ ಮನಸಾಂತರ ಆಗೈತೆ, ಅದಕ್ಕೆ ನಿನ್ನ ಸನ್ನಿಧಾನಕ್ಕೆ ಸೇರಿಸ್ಕೊ ಅಂತ ನೀವು ಮೊದಲು ಕ್ಷಮಾಪಣೆ ಕೇಳಿದ್ರ? ಹಲ್ಲೆಲೂಯ. ಮೊದಲು ದೇವರು ನಿಮ್ಮನ್ನು ಕ್ಷಮಿಸಿ ತನ್ನ ಸೇವಕರುಗಳನ್ನು ನಿಮ್ಮ ಬಳಿಗೆ ಕಳಿಸಿ ನಿಮ್ಮನ್ನು ಸಂತೈಸಿದ ಮೇಲೆ ನೀವು ಸಮಾಧಾನವನ್ನು ಹೊಂದಿಕೊಂಡು ಬಂದು ಆಮೇಲೆ ಕ್ಷಮಾಪಣೆನ ಕೇಳಿದ್ದೀರ. ಹೌದಾ? ಹಲ್ಲೆಲೂಯ. ಹಾಗಾದರೆ ನಿಮಗೆ ತಪ್ಪು ಮಾಡಿದವರು ಬಂದು ನಿಮ್ಮ ಬಳಿಲಿ ಕ್ಷಮಾಪಣೆ ಕೇಳ್ತಾರೋ ಕೇಳಲ್ವೋ, ಕ್ಷಮಿಸಬೇಕಾದ ಕರ್ತವ್ಯ ನಿಮ್ಮದು. ಹಲ್ಲೆಲೂಯ. ಕ್ಷಮಿಸೋದ್ರಿಂದ ಏನಾದರೂ ಕಳೆದೋಗುತ್ತಾ? ಮಾನ ಕಡಿಮೆ ಆಗ್ಬಿಡುತ್ತಾ? ಮರ್ಯಾದೆ ಹೊಂಟೋಗುತ್ತಾ? ಮರ್ಯಾದೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಲ್ಲೆಲೂಯ. ದೇವರ ದೃಷ್ಟಿಯಲ್ಲಿ ನಿಮ್ಮ ಮೇಲೆ ನಿಮ್ಮ ಮೇಲಣ ಆತನ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾದರೆ ಕ್ಷಮಿಸುವುದರ ಮೂಲಕ ನೀವು ಕಳೆದುಕೊಳ್ಳುವಂಥದ್ದೇನಿಲ್ಲ, ಕ್ಷಮಿಸುವುದರ ಮೂಲಕವಾಗಿ ನೀವು ಇನ್ನೂ ಹೆಚ್ಚಾಗಿ ಪಡ್ಕೊಳ್ತಾ ಇದ್ದೀರಾ. ದೇವರ ಕೃಪೆಯನ್ನು, ದೇವರ ಪ್ರೀತಿಯನ್ನು ಪಡ್ಕೊಳ್ತಾ ಇದ್ದೀರಾ. ಆತ್ಮಿಕತೆಯಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಕ್ಷಮಿಸುವುದರ ಮೂಲಕ ಸಿಗುವಂಥ ಸಮಾಧಾನವನ್ನು ಹೊಂದ್ಕೊಳ್ತಾ ಇದ್ದೀರಾ. ಕ್ಷಮಿಸುವುದರ ಮೂಲಕ ಕ್ರಿಸ್ತನ ಮನಸ್ಸನ್ನು ನೀವು ಹೊಂದ್ಕೊಳ್ತಾ ಇದ್ದೀರಾ. ಹಲ್ಲೆಲೂಯ.
ಕ್ಷಮಿಸುವಾಗ ಮಾತ್ರವೇ ಕ್ರಿಸ್ತನ ಮನಸ್ಸು ನಿಮಗೆ ಬರಲಿಕ್ಕೆ ಸಾಧ್ಯ. ಕ್ಷಮಿಸುವಾಗ ಮಾತ್ರವೇ ಸಮಾಧಾನ ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಇರುವಂಥ ಲೋಕದಲ್ಲಿ ನಾನು ಏನನ್ನ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸ್ವಾರ್ಥದಿಂದ ನನಗೆ ಯಾವ ಪ್ರಯೋಜನ ಇಲ್ಲ. ಇರುವಷ್ಟು ದಿನ ಕ್ರಿಸ್ತನು ಕೊಟ್ಟಂಥ ಐಕ್ಯತೆಯನ್ನು, ಕ್ರಿಸ್ತನು ಕೊಟ್ಟಿರುವಂಥ ಪ್ರೀತಿಯನ್ನು, ಕ್ರಿಸ್ತನು ಕೊಟ್ಟಿರುವಂಥ ಆಶೀರ್ವಾದದಲ್ಲಿ ನಾನು ಸಂತೋಷವಾಗಿ ಇರುವುದಾದರೆ ಸಮಾಧಾನವನ್ನು ಯಾವಾಗಲೂ ತೆಗೆದುಕೊಂಡು ಹೋಗ್ಬೋದು. ಹೌದಾ? ಹಾಲೆಲೂಯ. ಪ್ರೀತಿಯನ್ನು ಯಾವಾಗಲೂ ತೆಗೆದುಕೊಂಡು ಹೋಗ್ಬೋದು. ಹಾಲೆಲೂಯ. ಹಾಗಾದರೆ ನಾವು ಇತರರ ಮೇಲೆ ತಪ್ಪನ್ನು ಹೊರಿಸುವಾಗ ಆಗಲಿ ಅಥವಾ ಇತರರನ್ನು ದ್ವೇಷಿಸುವಾಗ ಆಗಲಿ ಅದರಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನು ನಾವೇನು ಮಾಡಬೇಕು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಲೆಲೂಯ. ಮನುಷ್ಯನ ಜೀವಿತ ನೀರಿನ ಮೇಲಿನ ಗುಳ್ಳೆ ಅಂತೆ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಯಾರಾದರೂ ನಾನು ಇಷ್ಟು ವರ್ಷ ಬದುಕಿದ್ದೇ ಸಾಯ್ತೀನಿ ಅಂತ ಹೇಳಕ್ಕೆ ಸಾಧ್ಯನಾ? ಯಾರು ಯಾವಾಗ ಹೇಗೆ ಸಾಯ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವರು ನಮ್ಮನ್ನು ಕರೆದಾಗ ನಮಗಿರುವಂಥದ್ದೆಲ್ಲವನ್ನ ನಾವು ಬಿಟ್ಟು ಆತನ ಬಳಿಗೆ ಹೋಗಬೇಕಾಗಿದೆ. ಹಲ್ಲೆಲೂಯ. ಹಾಗಾದರೆ ನಾವು ಕ್ಷಮಿಸುವವರಾಗಿ, ಪ್ರೀತಿಸುವವರಾಗಿ, ಉಪಕಾರ ಮಾಡುವವರಾಗಿ, ಕರುಣೆ ತೋರಿಸುವವರಾಗಿ, ಕ್ರಿಸ್ತನ ಮನಸ್ಸುಳ್ಳವರಾಗಿ ಇದ್ದರೆ ನಮ್ಮ ಜೀವಿತದಲ್ಲಿ ನಾವು ಸಂತೋಷವುಳ್ಳವರಾಗಿರ್ಬೋದು, ನಮ್ಮ ಜೀವಿತದಲ್ಲಿ ನಾವು ಸಮಾಧಾನದಿಂದ ಇರ್ಬೋದು, ನಮ್ಮ ಜೀವಿತದಲ್ಲಿ ನಾವು ಐಕ್ಯತೆಯಿಂದ ಇರ್ಬೋದು. ಹಲ್ಲೆಲೂಯ. ಕ್ರಿಸ್ತನ ಬಳಿಗೆ ಹೋಗುವಾಗ ಕ್ರಿಸ್ತನು ನಮ್ಮನ್ನು ನೋಡಿ ಏನು ಮಾಡ್ತಾರೆ? ಸಂತೋಷ ಪಡ್ತಾರೆ. ನನ್ನ ಮಗನು, ನನ್ನ ಮಗಳು ತನ್ನ ಜೀವಿತವು ನೀರಿನ ಮೇಲಿನ ಗುಳ್ಳೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಮನಸ್ಸನ್ನು ಹೊಂದಿದವಳಾಗಿ ಆತನು ಏನು ಮಾಡಿದ್ದಾನೆ? ಜೀವಿಸಿದ್ದಾನೆ. ಆತನ ವಿರುದ್ಧವಾಗಿ ತಪ್ಪು ಮಾಡಿದವರು ಎಷ್ಟೇ ತಪ್ಪನ್ನು ಮಾಡಿದರು, ನಾನು ಹೇಳಿದ ಮಾತಿಗೆ ವಿಧೇಯನಾಗಿ ನಾನು ಅವಳನ್ನು ಕ್ಷಮಿಸಿದಂತೆಯೇ ಇವಳು ಏನು ಮಾಡಿದ್ದಾರೆ? ಕ್ಷಮಿಸಿದ್ದಾರೆ. ಹಲ್ಲೆಲೂಯ. ಹಾಗಾದರೆ ನಾನು ನಿಮ್ಮನ್ನು ಕೇಳ್ತೇನೆ, ನೀವು ಯಾರನ್ನ ನೆನೆಸಿಕೊಂಡ್ರೆ ನಿಮ್ಗೆ ಇನ್ನೂ ಕೋಪ ಬರುತ್ತೆ? ಯಾರನ್ನ ನೆನೆಸ್ಕೊಂಡ್ರೆ ನಿಮ್ಗೆ ಇನ್ನೂ ಅವ್ರು ಹೇಳಿದಂಥ ಮಾತುಗಳು, ಅವರು ಮಾಡಿದಂಥ ದ್ರೋಹಗಳು ನಿಮ್ಮ ನೆನಪಿಗೆ ಬರ್ತದೆ? ಬರ್ತದೆ ಅಂದರೆ ನೀವೇನು ಮಾಡಿಲ್ಲ? ಕ್ಷಮಿಸಿಲ್ಲ. ಒಬ್ಬೊಬ್ಬರಿಗೆ ಹೆಸರು ಹೇಳಿದ ತಕ್ಷಣ ಏನಾಗುತ್ತೆ? ಹೆಸರು ಹೇಳಿದ ತಕ್ಷಣ ಕೋಪ ಬರಲ್ಲ. ಆ ಹೆಸರನ್ನು ಹೇಳ್ಕೊಂಡು ಅದನ್ನು ಯೋಚನೆ ಮಾಡ್ತಾ ಇರ್ತಾರಲ್ಲ, ಆಗ ಒಣಗಿರೋ ಗಾಯ ಸ್ವಲ್ಪ ಹಸಿ ಇರ್ತದೆ ನೋಡಿ. ಆ ಅರ್ಧ ಗಾಯ ಕಿತ್ತಾಗ ಏನೂ ಆಗಲ್ಲ, ಇನ್ನರ್ಧ ಕೀಳುವಾಗ ಮಾಂಸ ಬರ್ತಾ ಇರ್ತದಲ್ಲ, ಹಂಗೆ ಹೆಸರು ಹೇಳಿದ ತಕ್ಷಣ ನೋವಾಗಲ್ಲ. ಆ ಹಳೆ ನೆನಪುಗಳು ಬರುವಾಗ ಅವ್ರು ಆಡಿದಂಥ ಮಾತುಗಳು, ನಡ್ಕೊಂಡ ವಿಧಾನ, ಅವಮಾನಿಸಿದ ರೀತಿ ಅದು ನೆನಪಿಗೆ ಬರ್ತಾ 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 ಏನಾಗ್ತಾ ಇರುತ್ತೆ? ಮನಸ್ಸು ಬೇಸರಿಕೆಗೆ ಒಳಗಾಗ್ತಾ ಇರುತ್ತೆ, ಮನಸ್ಸು ದ್ವೇಷಕ್ಕೆ ಒಳಗಾಗ್ತಾ ಇರುತ್ತೆ, ಮನಸ್ಸು ಕೋಪದಿಂದ ತುಂಬುತ್ತಾ ಇರುತ್ತೆ. ಹಲ್ಲೆಲೂಯ. ಹಾಗಾದರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸು ದ್ವೇಷದಿಂದ, ನಿಮ್ಮ ಮನಸ್ಸು ಕೋಪದಿಂದ, ನಿಮ್ಮ ಮನಸ್ಸು ಹೊಟ್ಟೆ ಕಿಚ್ಚಿನಿಂದ ತುಂಬದ ಹಾಗೆ ಕ್ರಿಸ್ತನಲ್ಲಿರುವ ಮನಃಶಾಂತಿ ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳಬೇಕಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನಂತ? ನಾನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೇನು ಮಾಡಿರಿ? ಕ್ಷಮಿಸಿರಿ. ಹೇಗೆ ಕರ್ತನು ಕ್ಷಮಿಸಿದ್ದಾನೆ? ನಿಮ್ಮ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಹಾಗಾದರೆ ನಿಮಗೆ ವಿರುದ್ಧವಾಗಿ ಯಾರೆಷ್ಟೇ ಪಾಪ ಮಾಡಲಿ, ನಿಮಗೆ ವಿರುದ್ಧವಾಗಿ ಅವರು ಎಷ್ಟೇ ಗುಣಗುಟ್ಟಿರಲಿ, ನಿಮಗೆ ವಿರುದ್ಧವಾಗಿ ಎಷ್ಟೇ ದ್ರೋಹ ಮಾಡಿರಲಿ, ಕ್ಷಮಿಸುವ ಕರ್ತವ್ಯ ನಿಮ್ಮದು. ಕ್ಷಮಿಸುವುದು ನಿಮ್ಮ ಒಳ್ಳೆಯತನಕ್ಕಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಾ? ಕ್ಷಮಿಸ್ತಾ ಇದ್ದೀರಾ. ಹಲ್ಲೆಲೂಯ. ಹಾಗಾದರೆ ನಮ್ಮ ಜೀವಿತನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಹತೋಟಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯನ್ನು ಮಾಡೋಣ.